ರೈತರೇ, ಕರ್ನಾಟಕದ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿಯು ಪ್ರಮುಖವಾದ ಬೆಳೆಯಾಗಿದೆ. ಇಂಥ ಹತ್ತಿ ಬೆಳೆಯಲ್ಲಿ ರೋಗದ ಬಾಧೆಗಿಂತ ಕೀಟದ ಬಾಧೆ ಹೆಚ್ಚಿನದಾಗಿದೆ. ಇಂಥ ಕೀಟದ ಬಾಧೆ ನೋಡೋದಾದರೆ ಬಿಳಿ ನೊಣಗಳ ಬಾಧೆಯು ಹೆಚ್ಚಿನದಾಗಿ ಕಂಡುಬರುತ್ತದೆ. ಇಂಥ ಬಿಳಿ ನೊಣಗಳ ಬಾಧೆಯು ಅದರ ಹಾನಿಯ ಲಕ್ಷಣ ಹೇಗಿರುತ್ತದೆ ಮತ್ತು ಅದನ್ನು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಈ ಸಂಚಿಕೆಯಲ್ಲಿ ನೋಡೋಣ. ನಮಸ್ತೆ ರೈತ ಬಾಂಧವರೇ, ತಮಗೆಲ್ಲರಿಗೂ ಆಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹತ್ತಿ ಬೆಳೆಯಲ್ಲಿ ಪ್ರಮುಖವಾಗಿ ಬರುವಂಥ ಬಿಳಿ ನೊಣಗಳ ಬಾಧೆಯ ಲಕ್ಷಣಗಳನ್ನು ನೋಡೋದಾದರೆ, ಮೊದಲನೇದಾಗಿ ಎಲೆಗಳ ಕೆಳಭಾಗದಲ್ಲಿ ಇದು ರಸಗಳನ್ನು ಹೀರೋಕ್ಕೆ ಸ್ಟಾರ್ಟ್ ಮಾಡುತ್ತದೆ. ಹೀಗೆ ರಸ ಹೀರುವುದರಿಂದ ಎಲೆಗಳ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕದಾದ ಕ್ಲೋರಾಟಿಕ್ ಸ್ಪಾಟ್ಗಳನ್ನು ನಾವು ನೋಡ್ಬೋದು. ಇದರಿಂದಾಗಿ ಎಲೆಯು ಮೇಲ್ಭಾಗದಲ್ಲಿ ಸುರುಳಿಯಾಗುತ್ತದೆ. ಹೀಗೆ ತೀವ್ರವಾಗಿ ಸುರುಳಿಯಾದಂತೆ ಎಲೆಗಳು ಉದುರುತ್ತಾ ಹೋಗುತ್ತದೆ ಮತ್ತು ಬಾಲ್ಗಳು ಬೆಳವಣಿಗೆಯ ಮುಂಚೆನೆ ಉದುರುತ್ತಾ ಹೋಗುತ್ತದೆ. ಇನ್ನೊಂದು ಮುಖ್ಯವಾದ ಹಾನಿಯನ್ನು ನಾವು ನೋಡೋದಾದರೆ, ಎಲೆಗಳಲ್ಲಿ ನಾವು ಶಿಲೀಂಧ್ರದ ಸೂಟಿ ಮೋಲ್ಡ್ ಬೆಳವಣಿಗೆಯನ್ನು ನೋಡಬಹುದು. ಇದು ಬಿಳಿ ನೊಣಗಳ ಜೇನು ಇಬ್ಬನಿಯ ಸ್ರವಿಕೆಯಿಂದ ಹರಡುತ್ತದೆ. ಈ ಹುಳು ಇಷ್ಟೆಲ್ಲ ಹಾನಿಯನ್ನುಂಟು ಮಾಡುವುದರ ಜೊತೆಗೆ ಹತ್ತಿ ಬೆಳೆಯಲ್ಲಿ ಲೀಫ್ ಕರ್ಲ್ ವೈರಸ್ ಎಂಬ ರೋಗವನ್ನು ಹರಡುವುದಕ್ಕೆ ಇದು ಸಹಾಯ ಮಾಡುತ್ತದೆ. ಇದನ್ನು ನಾವು ವೈಜ್ಞಾನಿಕವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕಂದ್ರೆ, ಮೊದಲನೇದಾಗಿ ಕೆಮಿಕಲಲ್ಲಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ನೋಡೋದಾದರೆ, ಇಮಿಡಾಕ್ಲೋಪ್ರಿಡ್ ಹೊಂದಿರುವಂಥ ಟಾಟಾಮಿಡಾ 1 ರಿಂದ 2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಥಯೋಮಿಥಾಕ್ಸಮ್ ಕಂಟೆಂಟ್ ಹೊಂದಿರುವಂಥ ಅಕ್ಟೆರಾ 0.5 ಗ್ರಾಂ ಪ್ರತಿ 1 ಲೀಟರ್ ನೀರಿಗೆ ಅಥವಾ ಸುಮಿಪ್ರಿನ್ ಇನ್ಸೆಕ್ಟಿಸೈಡ್ 1.5 ml ಪ್ರತಿ ಲೀಟರ್ ನೀರಿಗೆ ಅಥವಾ ಒಬೆರಾನ್ 0.3 ml ಪ್ರತಿ ಲೀಟರ್ ನೀರಿಗೆ ಅಥವಾ ಲ್ಯಾನ್ಸರ್ ಗೋಲ್ಡ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಕೀಟನಾಶಕಗಳು ನಮ್ಮ ಆಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರೆಯುತ್ತದೆ. ಕೂಡಲೇ ಸಂಪರ್ಕಿಸಿ. ರೈತರೇ, ಇವಾಗ ನೀವು ಎಲ್ಲ ಹತ್ತಿ ಬೆಳೆಯನ್ನು ಬೆಳೆಯುತ್ತಿದ್ದೀರಾ. ಈ ಲಕ್ಷಣಗಳು ಈ ಸಮಯದಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತದೆ. ಇಂಥ ಲಕ್ಷಣಗಳು ನಿಮ್ಮ ಬೆಳೆಯಲ್ಲಿ ನೀವೇನಾದರೂ ನೋಡಿದರೆ ಈ ಕೂಡಲೇ ಕೆಳಗಡೆ ಮೆನ್ಷನ್ ಮಾಡಿರುವಂಥ ನಂಬರ್ಗೆ ಸಂಪರ್ಕಿಸಿ.